ತಮಿಳುನಾಡಿನಲ್ಲಿ ಇನ್ನು ಮುಂದೆ ವಿಜಯ್ ವರ್ಸಸ್ ಅಣ್ಣಾಮಲೈ ದಳಪತಿ ಸಿಂಗಂ ನಡುವೆ ಸಮರ ನಡೆಯೋದು ಫಿಕ್ಸಾ? ಎಸ್, ತಮಿಳುನಾಡಿನಲ್ಲಿ ಇನ್ನು ಮುಂದೆ ವಿಜಯ್ ವರ್ಸಸ್ ಅಣ್ಣಾಮಲೈ, ದಳಪತಿ ಮತ್ತು ಸಿಂಗಂ ನಡುವೆ ಸಮರ ನಡೆಯೋದು ಫಿಕ್ಸ್. ಇಲ್ಲಿ ನಾನಾ ನೀನಾ ಅಂತ ತೊಡೆ ತಟ್ಟಲು ಸಜ್ಜಾದ ಅಣ್ಣಾಮಲೈ ಹೊಸ ಕ್ರಾಂತಿ ಮಾಡಲು ಐ ಆಮ್ ರೆಡಿ ಎಂದ ಸಿಂಗಂ. ಈಗಾಗಲೇ ಬಿಜೆಪಿಯಿಂದ ಹೊರಗಡೆ ಬಂದಂತ ಅಣ್ಣಾಮಲೈ ತನ್ನದೇ ಆದಂಥ ಹೊಸ ಪಕ್ಷವನ್ನ ಕಟ್ಟಿ ಎಲ್ಲರೂ ಕೂಡ ಕರೆ ಕೊಟ್ಟಿದ್ರು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅವರು ತಮ್ಮ ಪ್ರಭಾವವನ್ನು ತೋರಿಸ್ತಾ ಇದ್ದಾರೆ. ಮಾತನಾಡುವಂಥದ್ದು, ಅಭಿಮಾನಿಗಳ ಜೊತೆ ಮಾತನಾಡುವಂಥದ್ದು, ಬೆಂಬಲಿಗರ ಜೊತೆ ಮಾತನಾಡುವಂಥದ್ದು, ಯಾವ ರೀತಿಯಾಗಿ ಕೆಲಸ ಮಾಡಬೇಕು, ಏನೆಲ್ಲ ಯಾವ ರೀತಿಯಾಗಿ ಮುನ್ನುಗ್ಗಬೇಕು. ಯಾಕಂದರೆ ಈ ಬಾರಿ ತಮಿಳುನಾಡಲ್ಲಿ ಟಿವಿಕೆ ಪಕ್ಷ ಎಷ್ಟು ಮಟ್ಟಿಗೆ ಸಕ್ಸಸ್ ಆಯ್ತಲ್ವಾ. ಹೊಸ ಪಕ್ಷವನ್ನ ಸ್ಟಾರ್ಟ್ ಮಾಡಿ 2 ವರ್ಷ ಆದಮೇಲೆ ಅದೇ ಒಂದು ಪಕ್ಷದಿಂದ ಸರ್ಕಾರ ರಚನೆಯಾಗಿ CM ಆಗಿಬಿಡ್ತಾರೆ ಅಂತ ಅಂದರೆ ಅವ್ರು ಮಾಡಿದಂಥ ಕೆಲಸ ಅನ್ನಬೇಕಾ ಅಥವಾ ಅವ್ರಿಗಿದ್ದಂಥ ಜನ ಬೆಂಬಲ ಅನ್ನಬೇಕಾ? ಇನ್ನು ಸಿಂಗಂ ಜುಲೈ ಕ್ರಾಂತಿಗೆ ಕಾತರ ರಾಜಕೀಯ ಪಕ್ಷವಾಗಿ ಪರಿವರ್ತನೆಗೊಳ್ಳಲಿದೆ. ವಿ ದಿ ಲೀಡರ್ಸ್ ತಳಮಟ್ಟದ ಜನರೊಂದಿಗೆ ನೇರ ಸಂಪರ್ಕ ಸಾಧಿಸುವಲ್ಲಿ ಯಶಸ್ವಿ, ಜನರನ್ನ ಎಂದಿಗೂ ತಪ್ಪು ದಾರಿಗೆ ಎಳೆಯುವುದಿಲ್ಲ. ಮಾದಕ ದ್ರವ್ಯ ಮುಕ್ತ ತಮಿಳುನಾಡು ನಿರ್ಮಿಸಲು ಸಿಂಗಂ ಪಣ ತೊಟ್ಟಿದ್ದಾರಂತೆ. ಜನ ಚಳವಳಿಯನ್ನಾಗಿ ರೂಪಿಸಿ ಹೋರಾಡುವುದು ಮೂಲ ಗುರಿ ಅಂತ ಹೇಳಲಾಗ್ತಾ ಇದೆ. ಈ ಪಕ್ಷದಲ್ಲಿ ವಿದೇಶದಲ್ಲಿ ನೆಲೆಸಿರುವ ವೃತ್ತಿಪರರಿಗೆ ವೇದಿಕೆಯಾಗಲಿದೆ ಈ ಪಕ್ಷ. ಕೇಂದ್ರ ಸರ್ಕಾರದ ನೀಟ್ ಮರುಪರೀಕ್ಷೆ ನೀತಿಗೆ ಅಣ್ಣಾಮಲೈ ಕಿಡಿಯನ್ನ ಕಾರಿದ್ರು. ನೀಟ್ ಮರುಪರೀಕ್ಷೆ ಕುರಿತ ಸಿಂಗಂ ವಾದ ಬಿಜೆಪಿಯಿಂದ ಪ್ರತಿವಾದ ಆಯಿತು. ಜುಲೈನಲ್ಲಿ ಹೊಸ ರಾಜಕೀಯ ಪಕ್ಷ ಘೋಷಿಸಲಿರುವಂತಹ ಸಿಂಗಂ ಈಗಾಗಲೇ ಸುಮಾರು 18 ಲಕ್ಷ ಜನರು ಸಂಘಟನೆಗೆ ಸೇರ್ಪಡೆಯಾಗಿದ್ದಾರೆ. ಸೋಲುವುದಿಲ್ಲ, ಸುಳ್ಳು ಹೇಳುವುದಿಲ್ಲ, ಎಲ್ಲಾ ಧರ್ಮ ಸಮಾನ ಅಂತ ಇದು ಅಣ್ಣಾಮಲೈ ಘೋಷಿಸಿರುವ ರಾಜಕೀಯ ಪಕ್ಷದ ನಿಲುವು. ಯುವ ಜನತೆ ಕಾಡುತ್ತಿರುವ ಮಾದಕ ದ್ರವ್ಯದ ವಿರುದ್ಧ ಸಮರವನ್ನ ಸಾರೋದಕ್ಕೆ ಇನ್ನು ಅಮೆರಿಕ ಲಂಡನ್ನಲ್ಲಿರುವಂತಹ ತಮಿಳು ಸಾಧಕರಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ಎಸ್, ಅಣ್ಣಾಮಲೈ ಒಂದಿಷ್ಟು ಘೋಷಣೆಗಳನ್ನ ಕೊಟ್ಟಿರುವಂಥದ್ದು. ಜನರನ್ನ ಎಂದಿಗೂ ತಪ್ಪು ದಾರಿಗೆ ಎಳೆಯುವುದಿಲ್ಲ, ಇದು ಅಣ್ಣಾಮಲೈ ಘೋಷಿಸಲಿರುವಂತಹ ರಾಜಕೀಯ ಪಕ್ಷದ ತತ್ವ. ತಪ್ಪು ದಾರಿಗೆ ಜನರನ್ನ ಎಂದಿಗೂ ಎಳೆಯಲ್ಲ ಅಂತ. ಇನ್ನು ಮಾದಕ ದ್ರವ್ಯ ಮುಕ್ತ ತಮಿಳುನಾಡು ನಿರ್ಮಿಸಲು ಸಿಂಗಂ ಪಣ ತೊಟ್ಟಿದ್ದಾರೆ. ಯುವ ಜನತೆಗೆ ಕಾಡುತ್ತಿರುವ ಮಾದಕ ದ್ರವ್ಯದ ವಿರುದ್ಧ ಸಮರವನ್ನ ಸಾರ್ತಾ ಇದ್ದಾರೆ ಅಣ್ಣಾಮಲೈ. ಜನ ಚಳವಳಿಯನ್ನಾಗಿ ರೂಪಿಸಿ ಹೋರಾಡುವುದು ಮೂಲ ಗುರಿ. ಅಮೆರಿಕ ಲಂಡನ್ನಲ್ಲಿರುವಂತಹ ತಮಿಳು ಸಾಧಕರಿಗೆ ಆಹ್ವಾನವನ್ನ ಕೊಡ್ತಾ ಇದ್ದಾರೆ. ವಿದೇಶದಲ್ಲಿ ನೆಲೆಸಿರುವಂತಹ ವೃತ್ತಿಪರರಿಗೆ ವೇದಿಕೆ ಆಗಲಿದೆ ನಮ್ಮ ಪಕ್ಷ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿಯಿಂದ ಹೊರ ಬರ್ತಿದ್ದಂತೆ ಮೊದಲ ಜಗಳವಾಡಿದ ಸಿಂಗಂ ಕೇಂದ್ರ ಸರ್ಕಾರದ ನೀಟ್ ಪರೀಕ್ಷೆ ನೀತಿಗೆ ಅಣ್ಣಾಮಲೈ ಕಿಡಿಕಾರಿದ್ರು. ರಿಯಲ್ ಲೈಫ್ ಸಿಂಗಂ ಹೇಳಿಕೆಗೆ ತಿರುಗೇಟು ನೀಡಿದ್ದ ಕಮಲ ಪಡೆ ಕೂಡ ನೀಟ್ ಮರುಪರೀಕ್ಷೆ ಕುರಿತ ಸಿಂಗಂ ವಾದ ಬಿಜೆಪಿಯಿಂದ ಪ್ರತಿವಾದ ಆಗುತ್ತೆ. ನಾನಿನ್ನು ಬಿಜೆಪಿಯಿಂದ ಮುಕ್ತ ಎಂದು ಸಂದೇಶವನ್ನ ಸಾರಿದ ಸಿಂಗಂ. ಅಂದ್ರೆ ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಂದ್ರೆ ಮರುಪರೀಕ್ಷೆ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲಾ ಸ್ಟೂಡೆಂಟ್ಸ್ಗಳು ಮತ್ತೆ ಮರುಪರೀಕ್ಷೆ ಆಗಬೇಕು ಅಂತ ಅಂದ್ರೆ ಓದಿ ಅಷ್ಟೆಲ್ಲ ಶ್ರಮ ಹಾಕಿ ಅವ್ರು ಎಕ್ಸಾಮ್ಸ್ ಅನ್ನ ಬರೆದಿರ್ತಾರೆ. ಎಲ್ಲರೂ ಕೂಡ ಯಾರೋ ಒಬ್ರು ಮಾಡಿದಂಥ ತಪ್ಪಿಗೆ ಇಡೀ ವಿದ್ಯಾರ್ಥಿಗಳಿಗೆ ಶಿಕ್ಷೆ ಎಷ್ಟು ಮಟ್ಟಿಗೆ ಸರಿ ಅಂತ ವಾದ ಮಾಡಿದ್ರು.